ನೀವು ಹೇಳಿದ್ರೆ ಆಗಲೇ ಕೃತಕ ಬುದ್ಧಿಮತ್ತೆ ಅಂತಾರೆ. ಒಂದು ಮೈಸೂರು ಮಲ್ಲಿಗೆ, ಒಳ್ಳೆ ಮಲ್ಲಿಗೆ ಹೂವಿನ ಹಾರ ತೊಗೊಂಬನ್ನಿ, ಮನೇಲಿ ತೂಗು ಹಾಕಿ, ಇಡೀ ರೂಮ್ ಘಮ ಘಮ ಅಂತ ಇರುತ್ತೆ ಅಲ್ವಾ. ಒಂದು ಪ್ಲಾಸ್ಟಿಕ್ ಹಾರ ಹಾಕಿ, ಏನು ಘಮ ಇಲ್ಲ. ಅದು ಆರ್ಟಿಫಿಷಿಯಲ್ ಫ್ಲವರ್, ಇದು ರಿಯಲ್ ಫ್ಲವರ್. AI ನಮಗೆ ಥ್ರೆಟ್ ಇಲ್ಲ, ಅನುಕೂಲ ಇದೆ. ಅದೊಂದು ಸೇವಕರಂತೆ ಬಳಸಿದರೆ ಒಳ್ಳೆಯದು, ಅದನ್ನು ಬಾಸ್ ಮಾಡ್ಕೋಬಾರ್ದು. ಮತ್ತು ಇನ್ನೊಂದು ಹೇಳ್ತೀನಿ, ಯಾರು ಅದೇ ಕೆಲಸ ತಿರ್ಗಾ ರಿಪೀಟೆಡ್ ಕೆಲಸ ಮಾಡ್ತಾರೋ ಅವರು AI ಅಡ್ಡಿ ಇಲ್ಲ. ಒರಿಜಿನಲ್ ಕ್ರಿಯೇಟಿವ್ ಥಿಂಕರ್ಸಿಗೆ AI ಪ್ರಯೋಜನ ಇಲ್ಲ. ನಾನು IIM ಕಲ್ಕತ್ತಾದಲ್ಲಿ ಪಾಠ ಮಾಡುವಾಗ ಹೇಳಿದ್ದೆ ಇದನ್ನು. ಒಬ್ಬ ಹುಡುಗ ಬಂದ ನನ್ನ ಕಡೆಗೆ, ಸರ್ ನಮ್ಗೆ ಅವಕಾಶಗಳೇ ಸಿಕ್ಕಲ್ಲ ಸರ್, ದೊಡ್ಡವ್ರು ತೊಗೊಂಡ್ಬಿಡ್ತಾರೆ ಅವಕಾಶ ಎಲ್ಲ ಅಂತ. ಸುಮ್ಮನಿರು ಅಂತ ಹೇಳಿದೆ. ಅವಕಾಶಗಳನ್ನ ಯಾರು ತಟ್ಟೆಯಲ್ಲಿ ಇಟ್ಕೊಡಲ್ಲ, ನೀ ಕಷ್ಟಪಟ್ಟರೆ ಸಿಗ್ತದೆ, ಸಿಗೋಲ್ಲ. ನಾನು ಕೇಳಿದೆ, ಮನಮೋಹನ್ ಸಿಂಗ್ ಅವ್ರಿಗೆ ಯಾರು ಕೊಟ್ಟರು? ಪಂಜಾಬ್ದ ಹಳ್ಳಿಯಲ್ಲಿ ಹುಟ್ಟಿದಂಥ ಹುಡುಗ ಪ್ರಧಾನಮಂತ್ರಿ ಆಗಲಿಲ್ವಾ? KR ನಾರಾಯಣನ್ಗೆ ಯಾರು ಕೊಟ್ಟರು ಅವಕಾಶ? ಅತ್ಯಂತ ಬಡತನದಲ್ಲಿ ದಲಿತ ವರ್ಗದಲ್ಲಿ ಬಂದಂಥ ಹುಡುಗ ಅಂಥ ಕಷ್ಟಪಟ್ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಲಿಲ್ವಾ? ಪ್ಲ್ಯಾಟ್ಫಾರ್ಮಲ್ಲಿ ಚಹಾ ಮಾರುವಂಥ ಹುಡುಗ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗೋದಾದರೆ ಯಾರು ಕೊಟ್ಟರು ಅವಕಾಶ? ಅದು ಹುಡುಗರು ಹೇಳೋದು, ದಯವಿಟ್ಟು ಸಮಯ ವ್ಯರ್ಥ ಮಾಡ್ಕೋಬೇಡಿ. ಈ ಕಳ್ಕೊಂಡಂಥ 1 ತಾಸು ಸಮಯ ನಿಮಗೆ ಮತ್ತೊಮ್ಮೆ ಸಿಗೋಲ್ಲ, ಜನ್ಮದಲ್ಲಿ ಹೋಯ್ತದು. ಅದನ್ನು ಸದುಪಯೋಗ ಮಾಡಿಕೊಂಡು ನನ್ನ ಜೀವನ ಹೇಗೆ ಚೆನ್ನಾಗಿ ಮಾಡ್ಕೋಬೇಕು ಅಂತ ನೋಡಬೇಕು. ಅದರಿಂದ ಸತತವಾಗಿ ಪರಿಶ್ರಮ ಪಡಿ. ನಿಮ್ಮ ಜೀವನ, ಒಂದು ಮಾತು ಕೇಳ್ತಿರ್ತೀನಿ ತಮಾಷೆ ನಾನು, ಹೂಸ್ ಲೈಫ್ ಈಸ್ ದಿಸ್? ಯಾರ ಜೀವನ ಇದು? ಸ್ವಂತದ್ದು ಬಾಡಿಗೆದು? ಸ್ವಂತದ ಮನೆ ಆದರೆ ಏನು ಮಾಡ್ತೀವಿ ನಾವು? ಚೆಂದ ಬಣ್ಣ ಹಚ್ತೀವಿ, ಒಳ್ಳೆ ಫರ್ನಿಚರ್ ಹಾಕ್ತೀನಿ, ಕಸ ತೆಗೆದು ಹೊರಗೆ ಹಾಕ್ತೀನಿ. ಮನೆಗೆ ಎಷ್ಟು ಮಾಡೋರು ಜೀವನಕ್ಕೆ ಮಾಡ್ಕೋಬೇಕಲ್ವ? ಇನ್ನು ಕಸ ಹೊರಗೆ ಹಾಕಬೇಕು, ಮನುಷ್ಯನ ಕಸ ಹೊರಗೆ ಹಾಕಬೇಕು, ಶುದ್ಧವಾಗಿ ಇಟ್ಕೋಬೇಕು ಮನುಷ್ಯನ. ಆಟೋಮೆಟಿಕ್ಲಿ ಜೀವನ ಚೆನ್ನಾಗಿ ಆಗುತ್ತಲ್ಲ. ನನ್ನ ಜೀವನ ಚೆನ್ನಾಗಿ ಆಗಬೇಕಾದ್ರೆ ಒಳ್ಳೆಯದನ್ನೇ ತೊಗೊಂಬರ್ಬೇಕು ನಾನು. ಖಂಡಿತ ಇದೆ. ನಮ್ಮಲ್ಲಿ ಏನಾಗಿದೆ, ಬಹಳಷ್ಟು ಜನ IT ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಒತ್ತಡ ಜಾಸ್ತಿ ಅಂತ ಹೇಳ್ತಾರೆ. ಎಲ್ಲ ಕೆಲಸದಲ್ಲಿ ಒತ್ತಡ ಜಾಸ್ತಿ ಅಂತಾರೆ. ಮನೆ ಮತ್ತು ಕೆಲಸ ಎರಡನ್ನೂ ಸಮಾಂತರವಾಗಿ ನಿಭಾಯಿಸೋಕೆ ಕಷ್ಟ ಆಗ್ತಾಯಿದೆ. ಯಾಕೆ ಗೊತ್ತಾ? ನನ್ನ ಪ್ರೊಪ್ರೈಟಿ ಗೊತ್ತಿಲ್ಲ, ಪ್ರಯಾರಿಟಿ ಗೊತ್ತಿಲ್ಲ, ಯಾವ್ದು ಮಾಡಬೇಕು ಅಂತ. ಕೆಲವರು ಬರೀ ಕೆಲಸದ ಹಿಂದೆ ಹೋಗಿ ಮನೆ ಬಿಟ್ಟುಬಿಡ್ತಾರೆ, ಕೆಲವು ಬರೀ ಮನೆ ಅಂದ್ಕೊಂಡು ಕೆಲಸ ಕಮ್ಮಿ ಮಾಡ್ಕೋತಾರೆ. ಎರಡೂ ಸರಿಯಲ್ಲ. ಮತ್ತು ಇನ್ನೊಂದು, ಟೈಮ್ ಸಾಲಲ್ಲ ಅನ್ನೋದೊಂದು ನೆಪ. ಅದು ನನ್ನ ಪ್ರಕಾರ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಬಿಸಿ ಮ್ಯಾನ್ ಈಸ್ ಒನ್ ಹೂ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ. ನನಗೊಬ್ಬರು ಕೇಳಿದ್ರು, ಡಾಕ್ಟರ್ ಭಾಳ ಚಂದ ಬುದ್ಧಿ ಕಲಿಸಿದ್ರು, ಟೈಮೇ ಸಾಯ್ತಾ ಇಲ್ಲ ನನಗೆ, ಪ್ರೆಷರ್ ಆಗ್ತದೆ ಅಂದೆ. ಅವ್ರು ಕೇಳಿದ್ರು, ಪ್ರಧಾನಮಂತ್ರಿ ಎಷ್ಟು ಟೈಮ್ ಇದೆ ದಿವಸಕ್ಕೆ ಅಂತ ಕೇಳಿದ್ರು. 24. ನಿನಗೆ ಎಷ್ಟಿದೆ? 24 ತಾಸು. ಮತ್ತು 24 ತಾಸು ದೇಶ ನಿಭಾಯಿಸ್ಬೇಕಾದ್ರೆ ನೀನು ಕೆಲಸ ಮಾಡೋಕ್ಕಾಗಲ್ವ ನಿನಗೆ? ಯು ಡೋಂಟ್ ಹೌ ಟು ಪ್ಲ್ಯಾನ್. ಮಕ್ಕಳಿಗೆ ಹೇಳಬೇಕಾದದ್ದು, ಪ್ಲ್ಯಾನ್ ಯುವರ್ ವರ್ಕ್. ಬೆಳಗ್ಗೆ ಎದ್ದ ತಕ್ಷಣ ಡೈರಿಯಲ್ಲಿ ಬರೀರಿ, ಏನು ಮಾಡ್ಬೇಕು, ಏನು ಮಾಡ್ತೀನಿ. ಸಾಯಂಕಾಲ ಚೆಕ್ ಮಾಡಿದ್ದೀರಾ ಅಂತ. ಆಟೋಮ್ಯಾಟಿಕ್ಲಿ 50% ಆಫ್ ದ ಟೈಮ್ ಸೇವ್ ಆಗುತ್ತೆ. ಒಂದು ಭಾಳ ದೊಡ್ಡ ಪ್ರಶ್ನೆ ಕೇಳಿದ್ರಿ, ಇದನ್ನು ಭಾಳ ಮುಖ್ಯವಾದ ಪ್ರಶ್ನೆ ಇವತ್ತು. ಈ ನಮ್ಮಲ್ಲಿ ವಯಸ್ಸಿನ ಮಕ್ಕಳಿದ್ದಾರಲ್ಲ, ಹೊರಗಡೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಮನಸ್ಸಿಲ್ಲ ಅವ್ರಿಗೀಗ. ಒಂದು ಟ್ಯಾಬು, ಮೊಬೈಲು, TV ಕೊಟ್ಬಿಟ್ರೆ ಮನೇಲಿ ಮದುವೆಗೆ ಹೋಗಿ ನಾವು ಬರೋಲ್ಲ ಅಂತಾರೆ, ಬಾಗಿಲು ಹಾಕಿ ಕೂತಿರ್ತಾರೆ. ಅವ್ರಿಗೆ ಯಾರು ಗೆಸ್ಟ್ ಬಂದರೂ ಬರೋಲ್ಲ ಮಾತಾಡೋಕೆ ಅವರು. ಇದೊಂದು ದೊಡ್ಡ ಸಂಶೋಧನೆ ಆಗಿದೆ ಇದ್ರ ಬಗ್ಗೆ. ಈ ಮಕ್ಕಳು ನಿರ್ಜೀವ ವಸ್ತುಗಳ ಜೊತೆಗೆ ಸಂಬಂಧ ಪಡ್ಕೋತಿದ್ದಾರೆ. ನಾವು ನಿರ್ಜೀವ ವಸ್ತು ಜಾಸ್ತಿ ಸಂಬಂಧ ಪಡ್ಕೊಂಡಂಗೆ ಜೀವಂತ ವ್ಯಕ್ತಿಗಳ ಸಂಬಂಧ ಕಮ್ಮಿ ಆಗ್ತಾ ಹೋಗುತ್ತೆ. ಭಾಳ ದುರ್ದೈವ ಇದು. ಮೊದಲು ನಾನು ಹೇಳ್ತಿದ್ದೆ, ತಮಾಷೆ ಮಾಡಿ ಹೇಳ್ತಿದ್ದೆ, ಸಿನಿಮಾ 1 ವರ್ಷ ನಡೆಯೋದು, 2 ವರ್ಷ ನಡಿಬೇಕು. ಬಂಗಾರದ ಮನುಷ್ಯ 3 ವರ್ಷ ನಡೀತು, ಅನೌನ್ಸ್ ಮಾಡ್ತಿದ್ರು. ಸತತ 3ನೇ ವರ್ಷ ಅಂತ. ಈಗ ಹಂಗಿಲ್ಲ. ಸಂಭ್ರಮದ 3 ದಿವಸ, ಇದು 1 ವಾರ ಅದ್ಭುತ ಸಿನಿಮಾ ಆಯಿತು ಅಂತ. ಈಗ ಜೀವನಕ್ಕೂ ಹಾಗೆ ಆಗ್ತಾ ಇದೆ. ಮೊದಲು 50 ವರ್ಷ ನಾವು ಗಂಡ ಹೆಂಡತಿ ಬದುಕಿದ್ವಿ ಅನ್ನೋದು, 1 ವರ್ಷ ಆಯ್ತು ಮದುವೆ ಆಗಿ ಈಗ ಅನ್ನೋಂಗಾಗಿದೆ. ಯಾಕೆ? ನಾವು ವಸ್ತುಗಳ ಜೊತೆಗೆ ನಿರ್ಜೀವ ವಸ್ತುಗಳ ಸಂಬಂಧ ಕಟ್ಕೊಂಡು ಜೀವಂತ ವಸ್ತುಗಳ ಬಗ್ಗೆ ಕಟ್ಕೊಳ್ಳೋಕೆ ಆಗ್ತಾ ಇಲ್ಲ ನನಗೆ. ದೊಡ್ಡ ಫೇಲ್ಯೂರ್ ಅದು. ಸಮಾಜ ವ್ಯವಸ್ಥೆಗೆ ತೊಂದರೆ ಆಗುತ್ತೆ, ಇದರಿಂದ ಸಂಸಾರಕ್ಕೆ ತೊಂದರೆ ಆಗುತ್ತೆ. ಇಲ್ಲ, ಸಾಕಷ್ಟು ಆ್ಯಕ್ಟಿವಿಟಿ ಇದೆ. ಹುಡುಗರು ಹೇಳೋದು ನಾನು, ದಯವಿಟ್ಟು ಹೊರಗಡೆ ಹೋಗಿ, ಮನೆ ಬಿಟ್ಟು ನಿಸರ್ಗ ನೋಡಿ. ನಿಸರ್ಗದಿಂದ ಕಲಿಯೋದು ತುಂಬ ಇದೆ. ನಾವು ಅಡವಿಗೆ ಹೋಗಿ, ಕಾಡಲ್ಲಿ ಹೋಗಿ ತಿರುಗಾಡ್ಕೊಂಬನ್ನಿ ಸ್ವಲ್ಪ, ಏನೂ ತೊಂದರೆ ಇಲ್ಲ. ನಾನು ಇದನ್ನು ನೋಡಿದ್ದೀನಿ ಬೇರೆ ದೇಶದಲ್ಲಿ. ಪ್ಯಾರಿಸಲ್ಲಿ ಒಂದು ಸಲ ನೋಡಿದೆ, 15-20 ಜನ ಹುಡುಗಿಯರು, ಅಲ್ಲಿ 20-40 ಹುಡುಗರು ಬರ್ಮುಡ ಹಾಕ್ಕೊಂಡು, T-ಶರ್ಟ್ ಹಾಕ್ಕೊಂಡು, ಹೆಗಲಿ ಬ್ಯಾಗ್ ಹೊಂಟ್ಬಿಡೋದು, ಬಸ್ ಸ್ಟ್ಯಾಂಡಿಗೆ ಹೋಗೋದು, ಯಾವುದೋ ಬಸ್ ಹತ್ತೋದು, ಲಾಸ್ಟ್ ಸ್ಟಾಪಿಗೆ ಹೋಗ್ಬಿಡೋದು. ಅಲ್ಲಿ 8 ದಿವಸ ಇದ್ದು ಜಗತ್ತು ನೋಡ್ಕೊಂಡು ಆರ್ಟಿಕಲ್ ಬರ್ಕೊಂಬರೋದು. ಹಿಂಗೆ ಯಾಕೆ ಮಾಡ್ತೀರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಹೌದು, ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ನಾವು ಪ್ಲ್ಯಾನ್ ಬರಿತೀನಿ, ರಿಪೋರ್ಟ್ ಬರಿತೀನಿ. ಅನ್ಪ್ಲ್ಯಾನ್ಡ್ ಏರಿಯಾಕ್ಕೆ ಹೋದಾಗ ಅನ್ಪ್ಲ್ಯಾನ್ಡ್ ಆಗುತ್ತೆ, ಹೊಸದು ಕಂಡ್ಕೋತೀನಿ ನಾನು. ಹಾಗೆ ಹೊಸದನ್ನು ಹುಡ್ಕೊಂಡು ಹೋಗ್ಬೇಕು ನಾವೇ. ಮನೆ ಒಳಗೆ ಕೂತ್ಕೋಬೇಡಿ, ಹೊರಗಡೆ ಹೋಗಿ ನಿಸರ್ಗ ನೋಡಿ, ಚೆನ್ನಾಗಿ ಗೊತ್ತಾಗುತ್ತೆ. ಟೆಸ್ಟ್ ಮ್ಯಾಚ್ಗೆ 20ಗೆ ಟೆಸ್ಟ್ ಇವತ್ತಿನ ಪರಿಸ್ಥಿತಿ ನೋಡೋದಾದರೆ, ಟೆಸ್ಟ್ ಮ್ಯಾಚ್ ಆದರೆ ಹಿಂದಿನವರೆಲ್ಲ ತೊಗೊಂಡ್ರನ, ಹಿಂದಿನ ಎಲ್ಲರೂ. ಓಹೋ, ನನ್ನ ಕೇಳಿದ್ರೆ ಟೈಗರ್ ಪಟವಾಡಿ ಕ್ಯಾಪ್ಟನ್ ಟೈಗರ್ ಪಟವಾಡಿನೇ. ಅವನಂಥ ಶ್ರೂಡ್ ಕ್ಯಾಪ್ಟನ್ ನಾನು ನೋಡಲಿಲ್ಲ. ಧೋನಿ ಈಸ್ ಆಲ್ಸೋ ಈಕ್ವಲಿ ಗುಡ್ ಕ್ಯಾಪ್ಟನ್.
ನನ್ನ ಪ್ರಕಾರ ಓಪನಿಂಗ್ ಬ್ಯಾಟ್ ಸುನಿಲ್ ಗವಾಸ್ಕರೇ ಬರಬೇಕು. ಸುನಿಲ್ ಗವಾಸ್ಕರ್ ಹೌದು, ತುಂಬ ಆತ್ಮೀಯರು. ಸುನಿಲ್ ಗವಾಸ್ಕರ್ ಬರಬೇಕು. ಆಮೇಲೆ ಅಫ್ಕೋರ್ಸ್ ಯು ಕಾಂಟ್ ಮಿಸ್ ತೆಂಡೂಲ್ಕರ್, ಮಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿರಾಟ್ ಕೊಹ್ಲಿ ಮಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ರೋಹಿತ್ ಶರ್ಮಾ ಮಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಪಿಲ್ ದೇವ್ ದ ಬೆಸ್ಟ್ ಬೌಲರ್ ವಿಚ್ ಐ ಲೈಕ್ ಸೋ ಮಚ್. ನನ್ನ ಬಾಲಿಂಗ್ ಒಳಗೆ ಯಾರಪ್ಪಲ್ಲ ಪ್ರಸನ್ನ, ಗೈಲ್, ಚಂದ್ರಶೇಖರ್ ಅದ್ಭುತ ಬೌಲರ್. ಅವನು ಆಡೋಕ್ಕೆ ಸಾಧ್ಯ ಇಲ್ಲ ಅಂಥ ಬೌಲರು. ಸ್ಪೀಡಲ್ಲಿ ಅವರಿಬ್ಬರು, ಕಪಿಲ್ ದೇವ್ ಒಬ್ಬರು, ಬುಮ್ರಾ ಇಬ್ಬರು ಹಾಕ್ಬೋದು. 11 ಜನ ಆಗುತ್ತೆ ಕ್ಲಾಸ್. ಎಷ್ಟು ಒಳ್ಳೆ ಮನುಷ್ಯ ಆತ ಅಂದರೆ, ನಾನು ಬಾಂಬೆ ಯೂನಿವರ್ಸಿಟಿಗೆ ಆಡ್ತಾಯಿದ್ವಿ. ಅವಾಗಿನ್ನೂ ಇದು ಆಗಿರಲಿಲ್ಲ, ಯಾವುದಿದು ಹೊಸ ಸ್ಟೇಡಿಯಂ ಆಗಿರಲಿಲ್ಲ. ಬ್ರೆಬಾರ್ನ್ ಸ್ಟೇಡಿಯಂ ಇತ್ತು ಮೊದಲು. ಆ ಮ್ಯಾಟಿಂಗ್ ವಿಕೆಟ್ ಮೇಲೆ ಆಡಬೇಕು. ನಾನು ಓಪನಿಂಗ್ ಬ್ಯಾಟ್ಸ್ಮನ್ನು. ಗವಾಸ್ಕರ್ ಸ್ಲಿಪ್ಪಲ್ಲಿದ್ದರು. ಮೊನ್ನೆ ನೆನೆಸ್ಕೊಂಡಿರೋದನ್ನು ಅವರು ಸ್ಲಿಪ್ಪಲ್ಲಿದ್ದರು. ಅದು ಬಾಲ್ ಬೌನ್ಸ್ ಆಗಿ ಬಂದು ನನಗೆ ಇಲ್ಲಿ ಬಡಿದು ಟಕ್ ಅಂತ ಹೋಯಿತು. ರಕ್ತ ಬಳ ಸುರಿತು. ಇದು ಮಾರ್ಕ್ ಇದೆ. ಅದು ಆತ ಬಂದು ಗಟ್ಟಿ ಕೈ ಹಿಡ್ಕೊಂಡಿದ್ರು, ಹಿಂಗೆ ನಾನು ತಲೆ ಹಿಡ್ಕೊಂಡು ನಾನು ಹೋದೆ. ಮುಂದೆ 3 ಸ್ಟಿಚಸ್ ಹಾಕಿದ್ರು, ಎಲ್ಲ ಆಯಿತು. ಮೊನ್ನೆ ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ಮುದ್ದೇನಹಳ್ಳಿಯಲ್ಲಿ ಸಿಕ್ಕಾಗ ತಕ್ಷಣ ಕೇಳಿದೆ, ನಿಮಗಲ್ಲ ತಲೆ ಪೆಟ್ಟು ಬಿದ್ದದ್ದು ಅಂತ. ಅದು ಹೆಂಗೆ ನೆನಪಿದೆ ನಿಮಗೆ ಅಂತ ಕೇಳಿದೆ. ಇಷ್ಟೊಂದು ಕ್ರಿಕೆಟ್ ಆಡಿದ್ರೆ ಜಗತ್ತಿನಾದ್ಯಂತ. ಇಲ್ಲ, ಅದು ಮೊದಲೇ ಇನ್ಸಿಡೆಂಟ್ ಅಲ್ವಾ ನೋಡಿದ್ದು ನಾವು, ತಲೆ ಪೆಟ್ಟಾಗಿತ್ತಲ್ಲ, ನಾವು ಸ್ಲಿಪ್ಪಲ್ಲೇ ಇದ್ದೆ ಅಂತ. ಆ ರೀತಿ ಅದ್ಭುತ ಮನುಷ್ಯ, ವೆರಿ ವೆರಿ ಗುಡ್ ಮ್ಯಾನ್. ಅವ್ರ ಫೋಕಸ್ಸು, ಡಿಟರ್ಮಿನೇಷನ್ನು ಅನ್ಮ್ಯಾಚ್ಡ್. ಅದೊಂದು ತಮಾಷೆ ಆದದ್ದು. ಅದು ಅವರೇ ಹೇಳ್ತಾರೆ, ಭಾಳ ಚಂದ ಅದು. ಅವನ ಬಗ್ಗೆ ಯಾಕೆ ಇಷ್ಟ ನನಗೆ ಗವಾಸ್ಕರ್ ಬಗ್ಗೆ ಅಂದರೆ, ಪ್ರಾಮಾಣಿಕವಾಗಿ ಹೇಳಿಬಿಡ್ತಾರೆ ಅವರು. ಒಂದು ಸಲ ಮೀಟಿಂಗಲ್ಲಿ ಕೂತ್ಕೊಂಡಾಗ ಒಬ್ಬರು ಹೇಳಿದರು, ಯು ಆರ್ ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಇಂಡಿಯಾ ಇಸ್ ಎವರ್ ಸೀನ್ ಅಂತಂದರು. ಹಂಗೆ ಹೇಳಬೇಡಿ ಅಂದರು. ಹಂಗೆ ಹೇಳಬೇಡಿ, ಲಕ್ಕಿ ಅಂದರು. ಲಕ್ಕಿ ಹೇಗೆ ಅಂದರೆ, ಜಯಂತಿ ಲಾಲ್ ಇಬ್ಬರು ಓಪನಿಂಗ್ ಬ್ಯಾಟ್ಸ್ಮನ್ ಸೆಲೆಕ್ಟ್ ಮಾಡಿದ್ರು ವೆಸ್ಟ್ ಇಂಡೀಸ್ಗೆ ಹೋದಾಗ. ಮೊದಲನೇ ಮ್ಯಾಚಿಗೆ ಜಯಂತಿ ಲಾಲ್ ಆಡಿಸಿದ್ರು, ಗವಾಸ್ಕರ್ ಆಡಲಿಲ್ಲ. ಆತನಿಗೆ ಭಾರಿ ಹುಚ್ಚು. ಅವಾಗೆಲ್ಲ ಪ್ರೊಟೆಕ್ಷನ್ ಏನೂ ಇಲ್ಲ ನಮಗೆ, ಹೆಲ್ಮೆಟ್ ಇಲ್ಲ, ಆರ್ಮ್ ಗಾರ್ಡ್ ಏನೂ ಇಲ್ಲ. ನಮ್ಮ ಇನ್ಸ್ಟಿಂಕ್ಟ್ ಮೇಲೆ ಬದುಕಬೇಕು ನಾವು. ದೇವರೇ ಗತಿ. ಬಾಲ್ ಹೊಡೆದಾಗ ಜಯಂತಿ ಲಾಲ್ ಒಂದು ಹಂಗೆ ಹೊಡೆದ, ಬಾಲು ಹಾರಿ ಸ್ಲಿಪ್ಪಿಗೆ ಹೋಯ್ತು. ಗಾರ್ಫೀಲ್ಡ್ ಸೋಬರ್ಸ್ ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ಸ್ ಆಫ್ ಆಲ್ ಟೈಮ್, ಬೆಸ್ಟ್ ಆಲ್ರೌಂಡರ್ಸ್. ಲೆಫ್ಟ್ ಹ್ಯಾಂಡರ್ ಅವ್ರು ಗ್ಯಾರಿ ಸೋಬರ್ಸ್. ಅವ್ರು ಬಲಗಡೆ ಬಂತಂತೆ. ಆದರೂ ಡೈವ್ ಹೊಡೆದು ನೆಲದಿಂದ ಒಂದು ಅರ್ಧ ಇಂಚ್ ಮೇಲೆ ಕ್ಯಾಚ್ ಹಿಡ್ಕೊಂಡ್ರು. ಜಯಂತಿ ಲಾಲ್ ಔಟ್ ಆದರು. ಮುಂದಿನ ಮ್ಯಾಚಿಗೆ ಗವಾಸ್ಕರ್ ತೊಗೊಂಡ್ರಂತೆ. ಇವರು 8 ರನ್ ತೆಗೆದಿದ್ದಾರೆ. ಬಾಲ್ ಹೀಗೆ ಮುಂದೆ ಹೋದರು, ಎಡ್ಜ್ ಆಗಿ ಸೀದಾ ಸೋಬರ್ಸ್ ಕಡೆ ಹೋಯ್ತು. ಸೋಬರ್ಸ್ ಇಲ್ಲಿ ಬಂತು. ಇದು ಸೇಫೆಸ್ಟ್ ಪಾಯಿಂಟ್, ಇದು ಫೀಲ್ಡಿಂಗ್ ಮಾಡೋದ್ರಲ್ಲಿ ಟಕ್ಕನ್ ಸಿಕ್ಬಿಡುತ್ತೆ. ಆದರೆ ಅದು ಕೈ ತಪ್ಪಿತು, ಭುಜಕ್ಕೆ ಬಿಡೋದು ಕೆಳಗೆ ಬಿತ್ತು, ಡ್ರಾಪ್ ಆದ ಕ್ಯಾಚ್. ಈ ಸ್ಕೋರ್ಡ್ ಸೆಂಚುರಿ. ಗವಾಸ್ಕರ್ ಸೆಂಚುರಿ ಹೊಡೆದ್ರು. ನೆಕ್ಸ್ಟ್ ಮ್ಯಾಚಿಗೆ ಮತ್ತು ಅದೇ ಥರ ಹೀಗೆ ಗ್ಲಾನ್ಸ್ ಮಾಡಿದರು. ಅಲ್ಲಿಯೂ ಗಾರ್ಫೀಲ್ಡ್ ಸೋಬರ್ಸೇ, ಅವ್ರ ಕೈ ಸಿಗ್ಲೇಬೇಕು ಕ್ಯಾಚ್. ಗಾರ್ಫೀಲ್ಡ್ ಸೋಬರ್ಸ್ 2 ಕ್ಯಾಚ್ ಬಿಡೋದಂತ ನಂಬೋಕ್ಕೆ ಸಾಧ್ಯ ಇಲ್ಲ. ಅವ್ರು ಬಂದು ಇವ್ರ ಲಕ್ಕಿ ಫೆಲೋ ಅಂತ ಭುಜ ಮುಟ್ಟಿ ಹೋದ್ರಂತೆ. ನಂತರ ಅವ್ರ ಬ್ಯಾಟಿಂಗ್ ಬಂದಾಗ ಅವಾಗ ಗವಾಸ್ಕರ್ ಚೆನ್ನಾಗಿ ಹೇಳ್ತಾ ಇರೋದನ್ನು. ಈಗ ನನಗೆ 5 ಸ್ಟಾರ್ ಫೆಸಿಲಿಟಿ ಇದ್ದಿದ್ದಿಲ್ಲ. ಸಣ್ಣ ಪಾರ್ಟಿಷನು, ಆ ಕಡೆ ವೆಸ್ಟ್ ಇಂಡೀಸ್ ಪ್ಲೇಯರ್, ಈ ಕಡೆ ಇಂಡಿಯನ್ ಪ್ಲೇಯರ್ಸ್. ಅಲ್ಲಿ ಮಾತಾಡೋದು ಕೇಳಿಸ್ತಿತ್ತಂತೆ. ಟಚ್ ದಟ್ ಫೆಲೋ, ಸನಿ ಅಂತಿದ್ರು ಅವ್ರಿಗೆ. ಸನಿ ಭುಜ ಮುಟ್ಟಿ ಬಾ, ಲಕ್ಕಿ ಆಗ್ತದೆ, ಕ್ಯಾಚ್ ಡ್ರಾಪ್ ಮಾಡ್ತಾರೆ ನಿಂದು ಅಂತ ಹೇಳಿದ. ಅಜಿತ್ ವಾಡೇಕರ್ ಕೇಳಿಸ್ಕೊಂಡ್ರಂತೆ ಅದನ್ನು. ಇಸ್ಕೊಂಡು ಸನಿ ಗಮನ ಕರ್ಕೊಂಡು ಟಾಯ್ಲೆಟಲ್ಲಿ ಹಾಕಿ ಬಾಗಿಲು ಹಾಕಿಬಿಟ್ರಂತೆ ಇವರು. ಯಾಕೆ ಅಂತ ಕೇಳಿದ್ರೆ, ಅವ್ನು ಬಂದು ಭುಜ ಮುಟ್ಟು ಹೋಗ್ತಾನೆ, ನಿಂದು ಮುಟ್ಟು ಕೊಡಬೇಡ ಅವನಿಗೆ ಅಂತ ಬಂದು ಗಾರ್ಫೀಲ್ಡ್ ಸೋಬರ್ಸ್ ಬಂದಂತೆ. ವೆರಿ ಇಸ್ ದಟ್ ಲಿಟಲ್ ಫೆಲೋ ಅಂತ ಕೇಳಿದ್ರಂತೆ. ಈಸ್ ನಾಟ್ ದೇರ್ ಹೋಗ್ಬೇಕಲ್ಲ, ಬ್ಯಾಟಿಂಗ್ ಹೋಗ್ಬಿಟ್ರು. ಆ್ಯಂಡ್ ಸೋಬರ್ಸ್ ಗಾಟ್ ಔಟ್ ಕ್ವಿಕ್ಲಿ, ಔಟ್ ಆಗಿಬಿಟ್ರು ಪೆಟ್ಟಂತ. ಬಂದು ಹೇಳಿದ್ರಂತೆ, ನೀವು ಸಿಗಲಿಲ್ಲ, ನಾನು ಭುಜ ಮುಟ್ಲಿಲ್ಲ, ಅದಕ್ಕೆ ಔಟ್ ಆದೆ ಅಂತ. ಗವಾಸ್ಕರ್ ಭಾಳ ಚಂದ ಹೇಳ್ತಾರೆ ಅದನ್ನು. ಪ್ರಾಮಾಣಿಕವಾಗಿರಿ, ಪರಿಶ್ರಮಕ್ಕೆ ಹಿಂತೆಗಿಬೇಡಿ. ಸಾಮಾನ್ಯವಾಗಿ ಕೆಲಸ ಭಾಳ ಆಯಿತು ಅನ್ಬೇಡಿ. ಈ ಕಾಲಕ್ಕೆ ಮಾಡಿದ್ರೆ ನೀನು ಯಾವಾಗ ಮಾಡ್ತೀರಿ ಕೆಲಸ? ನೀವು ಕಷ್ಟಪಟ್ಟು ಕೆಲಸ ಮಾಡಿ. ಇದು ನಿಮ್ಮ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಲೈಫ್. ಈ ಕಷ್ಟಪಟ್ಟದೇ ನಿಮ್ಮನ್ನು ದೊಡ್ಡದು ಮಾಡುತ್ತೆ. ಪ್ರಾಮಾಣಿಕವಾಗಿರಿ, ಕಷ್ಟಪಡಿ. ಸೆಕೆಂಡ್ಲಿ, ಚಾನ್ಸ್ ಬರೋ ತನಕ ಕಾಯಬೇಡಿ. ಯು ಗೋ ಆಫ್ಟರ್ ದ ಚಾನ್ಸಸ್, ಯು ಗೋ ಆ್ಯಂಡ್ ಸರ್ಚ್ ಫಾರ್ ಚಾನ್ಸಸ್, ವಿಲ್ ಬಿ ಆಲ್ ರೈಟ್. 2 ಒಂದು ಹೇಳ್ತೀನಲ್ಲ, ಒಂದು ಪರಿಶ್ರಮ, ಒಂದು ತಾಳ್ಮೆ. ನೀವು ಅಪೇಕ್ಷೆ ಮಾಡ್ಕೊಂಡಿದ್ದೆಲ್ಲ ಸಿಗ್ತದೆ ಅಂತಿಲ್ಲ. ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು, ತಾಳ್ಮೆ ಇರಬೇಕು. ಬಂದೇ ಬರುತ್ತೆ. ಪರಿಶ್ರಮ ಮಾಡಿದ ರಿಸಲ್ಟ್ ಬಂದೇ ಬರುತ್ತೆ.